ಎಸ್ ಈಶ್ವರಪ್ಪ ಹಾಗೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮುಖಾಮುಖಿಯಾಗಿರುವ ಘಟನೆ ನಡೆದಿದೆ. ಘಟನೆಯಾದ ನಂತರದಲ್ಲಿ ಕೆಎಸ್ ಈಶ್ವರಪ್ಪನವರು ಯಡಿಯೂರಪ್ಪನವರ ವಿರುದ್ಧ ಸಿಕ್ಕಲ್ಲಿ ವಾಗ್ದಾಳಿ ನಡೆಸ್ತಾ ಇದ್ದ ವಿಚಾರಗಳು ಗೊತ್ತೇ. ಬಿಎಸ್ವೈ ಮೊಮ್ಮಗನ ಆರತಕ್ಷತೆ ಕಾರ್ಯಕ್ರಮದಲ್ಲಿ ಆತ್ಮೀಯವಾಗಿ ಮಾತುಕತೆ ನಡೆಸಿದ್ದಾರೆ ಇಬ್ಬರು ನಾಯಕರು. ಈಶ್ವರಪ್ಪ ಹೆಗಲ ಮೇಲೆ ಕೈ ಇಟ್ಟು ಮಾತನಾಡಿಸಿದ್ದಾರೆ ಬಿಎಸ್ ಯಡಿಯೂರಪ್ಪ. ಈಶ್ವರಪ್ಪಗೆ ಶಾಲು ಹೊದಿಸಿ ಗೌರವಿಸಿದ್ದಾರೆ ಯಡಿಯೂರಪ್ಪನವರು. ನಿಮ್ಮ ವಸ್ತುಗಳ ಬಗ್ಗೆ ಜಾಗೃತತೆಯಲ್ಲಿ ಕೆಲವು ತಿರುಗೇರಿಗಳನ್ನು ಜೇಬಿಗೆ ಕತ್ತರಿಸಿ ಹಾಕುವಂತ ಕೆಲವು ಬಿಟ್ಟು ಬಂದಿರ್ತಾರೆ. ವಿಶ್ವಾಸ ಇಲ್ಲಿಗೆ ಬರೋದಲ್ವಾ, ಇಲ್ಲಿಗೆ ಬರಂತ ವಿಶ್ವಾಸ ಇಲ್ಲಿಗೆ ಬರೋದಲ್ವಾ, ಇಲ್ಲಿಗೆ ಬರಂತ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ. ಬರೋಬ್ಬರಿ ಒಂದು ವರ್ಷದ ಬಳಿಕ ಆಗಿರುವ ಭೇಟಿ ಇದು ಅನ್ನೋ ಮಾಹಿತಿ ಇದೆ. ಎಸ್ ಈಶ್ವರಪ್ಪ ಹಾಗೆ ಯಡಿಯೂರಪ್ಪನವರು ನಗ್ನಗ್ತಾ ಮಾತನಾಡಿದ್ದಾರೆ. ಈಶ್ವರಪ್ಪನವರನ್ನ ಶಾಲ್ ಹಾಕಿ ಗೌರವಿಸಿದ್ದಾರೆ. ಯಡಿಯೂರಪ್ಪನವರು ಮೊಮ್ಮಗನ ಮದುವೆ ಸಮಾರಂಭದಲ್ಲಿ ಈಶ್ವರಪ್ಪನವರನ್ನ ಆಹ್ವಾನಿಸಲಾಗಿತ್ತು. ಅದಕ್ಕೆ ಆಗಮಿಸಿದ ಈಶ್ವರಪ್ಪನವರ ಜೊತೆಯಲ್ಲಿ ಬಿಎಸ್ ಯಡಿಯೂರಪ್ಪನವರು ಮಾತನಾಡಿದ್ದು ಗಮನ ಸೆಳೆದಿದೆ. ಈಶ್ವರಪ್ಪನವರ ಉಚ್ಚಾಟನೆ ಬಳಿಕ ಉಭಯ ನಾಯಕರ ನಡುವಿನ ಸಂಬಂಧ ಮುಂಚಿನ ರೀತಿಯಲ್ಲಿ ಉಳಿದಿರಲಿಲ್ಲ. ಹಾಗೆ ಅನೇಕ ದಿನಗಳಿಂದ, ಇನ್ಫ್ಯಾಕ್ಟ್ ಒಂದು ವರ್ಷದಿಂದ ಇಬ್ಬರು ನಾಯಕರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿರಲಿಲ್ಲ. ಒಂದು ವರ್ಷದ ಬಳಿಕ ಆಗಿರುವ ಭೇಟಿ ಇದು. ಹೀಗಾಗಿ ಸಹಜವಾಗಿ ಗಮನ ಸೆಳೆದಿದೆ ಈ ದೃಶ್ಯಗಳು. ಎಸ್ ಈಶ್ವರಪ್ಪ ಹಾಗೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮುಖಾಮುಖಿಯಾಗಿರುವ ಘಟನೆ ನಡೆದಿದೆ. ಘಟನೆಯಾದ ನಂತರದಲ್ಲಿ ಕೆಎಸ್ ಈಶ್ವರಪ್ಪನವರು ಯಡಿಯೂರಪ್ಪನವರ ವಿರುದ್ಧ ಸಿಕ್ಕಲ್ಲಿ ವಾಗ್ದಾಳಿ ನಡೆಸ್ತಾ ಇದ್ದ ವಿಚಾರಗಳು ಗೊತ್ತೇ. ಬಿಎಸ್ವೈ ಮೊಮ್ಮಗನ ಆರತಕ್ಷತೆ ಕಾರ್ಯಕ್ರಮದಲ್ಲಿ ಆತ್ಮೀಯವಾಗಿ ಮಾತುಕತೆ ನಡೆಸಿದ್ದಾರೆ ಇಬ್ಬರು ನಾಯಕರು. ಈಶ್ವರಪ್ಪ ಹೆಗಲ ಮೇಲೆ ಕೈ ಇಟ್ಟು ಮಾತನಾಡಿಸಿದ್ದಾರೆ ಬಿಎಸ್ ಯಡಿಯೂರಪ್ಪ. ಈಶ್ವರಪ್ಪಗೆ ಶಾಲು ಹೊದಿಸಿ ಗೌರವಿಸಿದ್ದಾರೆ ಯಡಿಯೂರಪ್ಪನವರು. ಕೆಲವು ತಿರುಗೇರಿಗಳನ್ನು ಜೇಬಿಗೆ ಕತ್ತರಿಸಿ ಹಾಕುವಂತ ಕೆಲವು ಬಿಟ್ಟು ಬಂದಿರ್ತಾರೆ. ದಯಮಾಡಿ ಗಮನಿಸಿ, ಮಾಡಿ ಹೋಗ್ತಾ ಇರಬೇಕು. ನಿಮ್ಮ ವಸ್ತುಗಳ ಬಗ್ಗೆ ಜಾಗೃತತೆಯಲ್ಲಿ ಕೆಲವು ತಿರುಗೇರಿಗಳನ್ನು ಜೇಬಿಗೆ ಕತ್ತರಿಸಿ ಹಾಕುವಂತ ಕೆಲವು ಬಿಟ್ಟು ಬಂದಿರ್ತಾರೆ. ವಿಶ್ವಾಸ ಇಲ್ಲಿಗೆ ಬರೋದಲ್ವಾ, ಇಲ್ಲಿಗೆ ಬರಂತ ವಿಶ್ವಾಸ
ಇದ್ರಿ, ಬರೋಬ್ಬರಿ ಒಂದು ವರ್ಷದ ಬಳಿಕ ಆಗಿರುವ ಭೇಟಿ ಇದು ಅನ್ನೋ ಮಾಹಿತಿ ಇದೆ. ಎಸ್ ಈಶ್ವರಪ್ಪ ಹಾಗೆ ಯಡಿಯೂರಪ್ಪನವರು ನಗ್ನಗ್ತಾ ಮಾತನಾಡಿದ್ದಾರೆ. ಈಶ್ವರಪ್ಪನವರನ್ನ ಶಾಲ್ ಹಾಕಿ ಗೌರವಿಸಿದ್ದಾರೆ. ಯಡಿಯೂರಪ್ಪನವರು ಮೊಮ್ಮಗನ ಮದುವೆ ಸಮಾರಂಭದಲ್ಲಿ ಈಶ್ವರಪ್ಪನವರನ್ನ ಆಹ್ವಾನಿಸಲಾಗಿತ್ತು. ಅದಕ್ಕೆ ಆಗಮಿಸಿದ ಈಶ್ವರಪ್ಪನವರ ಜೊತೆಯಲ್ಲಿ ಎಸ್ ಯಡಿಯೂರಪ್ಪನವರು ಮಾತನಾಡಿದ್ದು ಗಮನ ಸೆಳೆದಿದೆ. ಈಶ್ವರಪ್ಪನವರ ಉಚ್ಚಾಟನೆ ಬಳಿಕ ಉಭಯ ನಾಯಕರ ನಡುವಿನ ಸಂಬಂಧ ಮುಂಚಿನ ರೀತಿಯಲ್ಲಿ ಉಳಿದಿರಲಿಲ್ಲ. ಹಾಗೆ ಅನೇಕ ದಿನಗಳಿಂದ, ಇನ್ಫ್ಯಾಕ್ಟ್ ಒಂದು ವರ್ಷದಿಂದ ಇಬ್ಬರು ನಾಯಕರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿರಲಿಲ್ಲ. ಒಂದು ವರ್ಷದ ಬಳಿಕ ಆಗಿರುವ ಭೇಟಿ ಇದು. ಹೀಗಾಗಿ ಸಹಜವಾಗಿ ಗಮನ ಸೆಳೆದಿದೆ ಈ ದೃಶ್ಯಗಳು. ಎಸ್ ಈಶ್ವರಪ್ಪ ಹಾಗೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮುಖಾಮುಖಿಯಾಗಿರುವ ಘಟನೆ ನಡೆದಿದೆ. ಘಟನೆಯಾದ ನಂತರದಲ್ಲಿ ಕೆಎಸ್ ಈಶ್ವರಪ್ಪನವರು ಯಡಿಯೂರಪ್ಪನವರ ವಿರುದ್ಧ ಸಿಕ್ಕಲ್ಲಿ ವಾಗ್ದಾಳಿ ನಡೆಸ್ತಾ ಇದ್ದ ವಿಚಾರಗಳು ಗೊತ್ತೇ. ಬಿಎಸ್ವೈ ಮೊಮ್ಮಗನ ಆರತಕ್ಷತೆ ಕಾರ್ಯಕ್ರಮದಲ್ಲಿ ಆತ್ಮೀಯವಾಗಿ ಮಾತುಕತೆ ನಡೆಸಿದ್ದಾರೆ ಇಬ್ಬರು ನಾಯಕರು. ಈಶ್ವರಪ್ಪ ಹೆಗಲ ಮೇಲೆ ಕೈ ಇಟ್ಟು ಮಾತನಾಡುತ್ತಿದ್ದಾರೆ ಬಿಎಸ್ ಯಡಿಯೂರಪ್ಪ. ಈಶ್ವರಪ್ಪಗೆ ಶಾಲು ಹೊದಿಸಿ ಗೌರವಿಸಿದ್ದಾರೆ ಯಡಿಯೂರಪ್ಪನವರು. ಜೇಬಿಗೆ ಕತ್ತರಿಗೆ ಹಾಕುವಂತ ಕೆಲವೊಬ್ಬರು ಬಂದಿರ್ತಾರೆ. ದಯಮಾಡಿ ಗಮನಿಸಿ, ಮಾಡಿ ಹೋಗ್ತಾ ಇರಬೇಕು. ನಿಮ್ಮ ವಸ್ತುಗಳ ಬಗ್ಗೆ ಜಾಗೃತತೆ ಇರಲಿ. ರೂಪುಗಳಲ್ಲಿ ಕೆಲವರು ತಿರುಗಿ ಜೇಬಿಗೆ ಕತ್ತರಿಗೆ ಹಾಕುವಂತ ಕೆಲವೊಬ್ಬರು ಬಂದಿರ್ತಾರೆ. ವಿಶ್ವಾಸ ಇಲ್ಲಿಗೆ ಬರಲ್ವಾ? ಇಲ್ಲಿಗೆ ಬರಂತ ನಿಧಾನವಾಗಿ ಬನ್ನಿ. ಈ ಸಂದರ್ಭದಲ್ಲಿ ವಿಶ್ವಾಸ ಇಲ್ಲಿಗೆ ಬರಲ್ವಾ? ಇಲ್ಲಿಗೆ ಬರಂತ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಬರೋಬ್ಬರಿ ಒಂದು ವರ್ಷದ ಬಳಿಕ ಆಗಿರುವ ಭೇಟಿ ಇದು ಅನ್ನೋ ಮಾಹಿತಿ ಇದೆ. ಎಸ್ ಈಶ್ವರಪ್ಪ ಹಾಗೆ ಯಡಿಯೂರಪ್ಪನವರು ನಗ್ನಗ್ತಾ ಮಾತನಾಡಿದ್ದಾರೆ. ಈಶ್ವರಪ್ಪನವರನ್ನ ಶಾಲ್ ಹಾಕಿ ಗೌರವಿಸಿದ್ದಾರೆ. ಯಡಿಯೂರಪ್ಪನವರು ಮೊಮ್ಮಗನ ಮದುವೆ ಸಮಾರಂಭದಲ್ಲಿ ಈಶ್ವರಪ್ಪನವರನ್ನ ಆಹ್ವಾನಿಸಲಾಗಿತ್ತು. ಅದಕ್ಕೆ ಆಗಮಿಸಿದ ಈಶ್ವರಪ್ಪನವರ ಜೊತೆಯಲ್ಲಿ ಎಸ್ ಯಡಿಯೂರಪ್ಪನವರು ಮಾತನಾಡಿದ್ದು ಗಮನ ಸೆಳೆದಿದೆ. ಈಶ್ವರಪ್ಪನವರ ಉಚ್ಚಾಟನೆ ಬಳಿಕ ಉಭಯ ನಾಯಕರ ನಡುವಿನ ಸಂಬಂಧ ಮುಂಚಿನ ರೀತಿಯಲ್ಲಿ ಉಳಿದಿರಲಿಲ್ಲ. ಹಾಗೆ ಅನೇಕ ದಿನಗಳಿಂದ, ಇನ್ಫ್ಯಾಕ್ಟ್ ಒಂದು ವರ್ಷದಿಂದ ಇಬ್ಬರು ನಾಯಕರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿರಲಿಲ್ಲ. ಒಂದು ವರ್ಷದ ಬಳಿಕ ಆಗಿರುವ ಭೇಟಿ ಇದು. ಹೀಗಾಗಿ ಸಹಜವಾಗಿ ಗಮನ ಸೆಳೆದಿದೆ ಈ ದೃಶ್ಯಗಳು.